2028ಕ್ಕೆ ಸಿಎಂ ಆಗ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಈ ಪ್ರಶ್ನೆ ಸದ್ಯ ಕಾಡ್ತಾ ಇರೋದು ಕಾರಣ ಏನು ಅಂತ ನೋಡೋಣ. ರಾಜ್ಯ ರಾಜಕೀಯಕ್ಕೆ ಮತ್ತೆ ಬರ್ತಾರಾ ಕುಮಾರಣ್ಣ? ಇದು ಎಚ್.ಡಿ.ಕೆ ಸ್ಟೇಟ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಕುಮಾರಸ್ವಾಮಿ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಎಚ್.ಡಿ.ಕೆ ಸಿಎಂ ಪಟ್ಟದ ಬಿಗ್ ನ್ಯೂಸ್ ಅನ್ನ. ರಾಜ್ಯ ಪಾಲಿಟಿಕ್ಸ್ ಗೆ ಎಚ್.ಡಿ. ಕುಮಾರಸ್ವಾಮಿ ವಾಪಸ್ ಆಗೋದು ಫಿಕ್ಸ್. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೊಂದು 3 ವರ್ಷ ಆದ್ಮೇಲೆ ಎಚ್.ಡಿ.ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ. ಇಲ್ಲೇ ಕಂಟೆಸ್ಟ್ ಮಾಡೋದು ಖಚಿತ. ಕೇಂದ್ರ ಸಚಿವ ಎಚ್.ಡಿ.ಕೆ ಮತ್ತೆ ರಾಜ್ಯದ ಸಿಎಂ ಆಗೋದು ಫಿಕ್ಸ್ ಅಂತೆ. ರಾಜ್ಯ ರಾಜಕೀಯಕ್ಕೆ ಬರ್ತಿರೋ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಗ ಅಪ್ಪನ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ಅಧಿಕಾರ ತಂತ್ರವನ್ನ ಎಚ್.ಡಿ.ಕೆ ರೂಪಿಸ್ತಾ ಇದ್ದಾರೆ. 5 ವರ್ಷದ ಅಧಿಕಾರ ಕೊಡಿ ಅಂತ ಹಲವು ಬಾರಿ ಎಚ್.ಡಿ.ಕೆ ಹೇಳಿದ್ದಾರೆ. ಮೊನ್ನೆ ಕೂಡ ಮಂಡ್ಯದಲ್ಲಿ ಬಹಳ ಭಾವನಾತ್ಮಕವಾಗಿ ಮಾತಾಡಿದ್ರು. ಬಹಳ ಭಾವನಾತ್ಮಕವಾಗಿ ನನಗೆ ಯಾವುದೇ ಅಧಿಕಾರ ಬೇಡ, ನಿಮ್ಮ ಹೃದಯದಲ್ಲಿ ಒಂದು ಜಾಗ ಕೊಡಿ ಅಂತ ಹೇಳಿದ್ರು. ಇವೆಲ್ಲದರ ಮುನ್ಸೂಚನೆ ಏನು? ರಾಜ್ಯ ರಾಜಕಾರಣಕ್ಕೆ ವಾಪಸ್ ಎಂಟ್ರಿ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ. ಎಚ್.ಡಿ.ಕೆ ರಾಜ್ಯ ರಾಜಕೀಯದ ಬಗ್ಗೆ ಈಗ ನಿಖಿಲ್ ಸುಳಿವು ಕೊಟ್ಟಿದ್ದಾರೆ. ಅವರ ಮಗ ನಿಖಿಲ್ ಕುಮಾರಸ್ವಾಮಿ ದಿಢೀರ್ ಅಂತ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ಯಾಕೆ? ಎಲೆಕ್ಷನ್ ಇನ್ನು 3 ವರ್ಷ ಇದೆ. ಈಗ ತಾನೇ 2 ವರ್ಷ ಕಳೆದಿದ್ದೀವಿ. ಎಚ್.ಡಿ.ಕೆ ಮುಂದೆ ಸಿಎಂ ಆಗೋಕೆ ತಂತ್ರ ಶುರು ಮಾಡಿದ್ರ ಈಗಿನಿಂದಲೇ. 2028ರ ಚುನಾವಣೆಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ದಳಪತಿಗಳು. ರಾಜ್ಯಾದ್ಯಂತ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಎಚ್.ಡಿ.ಕೆ ಸಿಎಂ ಆಗಬೇಕು ಅಂತಿದ್ದಾರಂತೆ ರಾಜ್ಯದ ಜನತೆ. ನಿಖಿಲ್ ಅವ್ರ ಮಾತು ಇದು. ಎಚ್.ಡಿ.ಕೆ ಸಿಎಂ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಜೂನ್ನಿಂದಲೇ ರಾಜ್ಯ ಪರ್ಯಟನೆಯನ್ನ ಕೂಡ ಜೆಡಿಎಸ್ ನಡೆಸ್ತಾ ಇದ್ದು, ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ದಿಲ್ಲಿಯಲ್ಲಿ ಹಿಡಿತ ಕೂಡ ಸಾಧಿಸೋದಕ್ಕೆ ಈಗ ಆಲ್ರೆಡಿ ಕೇಂದ್ರದ ಸಚಿವರು ವಾಟ್ ಎವರ್ ಇದು ಮೈತ್ರಿ ಆಗಿರ್ಬೋದು, ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ಬೋದು, ಬಟ್ ಈಗ ಕೇಂದ್ರದ ಸಚಿವರಲ್ವಾ ಅವರು. ಹಾಗಾದ್ರೆ ದೆಹಲಿ ಮಟ್ಟದಲ್ಲಿ ಹೈ ಲೆವೆಲ್ ಮಾತುಕತೆ ನಡೆದಿದೆಯಾ ಇದ್ರ ಬಗ್ಗೆ? ಮೋದಿ ಮತ್ತು ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿದಾರ ಕುಮಾರಸ್ವಾಮಿ? ಜೆಡಿಎಸ್ ಜೊತೆಗಿನ ಮೈತ್ರಿ ರಾಜ್ಯ ಬಿಜೆಪಿಗಂತೂ ಇಷ್ಟ ಇಲ್ಲ ಅನ್ನೋಂಗೆ ಕಾಣಿಸ್ತಾ ಇದೆ ಅವರ ನಡವಳಿಕೆ ರಾಜ್ಯದಲ್ಲಿ ನೋಡಿದ್ರೆ. ಬಟ್ ಡೆಲ್ಲಿಲಿ ಭಾರಿ ಚೆನ್ನಾಗಿದ್ದಾರೆ ಅವರು. ರಾಜ್ಯ ನಾಯಕರಿಗೆ ದಿಲ್ಲಿಯಿಂದಲೇ ಆದೇಶ ಕೊಡಿಸ್ತಾರೆ ಎಚ್.ಡಿ.ಕೆ. ಹಂಗಾದ್ರೆ ಬಂದ್ರೆ ಮತ್ತೆ ಮೈತ್ರಿನೇ ಬರಬೇಕು, ಇವರಿಬ್ಬರೇ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೋದು. ಬಟ್ ಬಿಜೆಪಿ ಜೆಡಿಎಸ್ ಗೆಲ್ತು ಮೈತ್ರಿಯಿಂದ ರಾಜ್ಯದಲ್ಲಿ ಅನ್ಕೊಳ್ಳಿ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗೋದು ಫಿಕ್ಸಾ?